ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮೊಂದಿಗೆ ಕರ್ಣ ಚಕ್ರವರ್ತಿ, ಡಾಕ್ಟರ್ ಶಿವರಾಜ್ ಕುಮಾರ್, ಸ್ಯಾಂಡಲ್ವುಡ್ನ ಡೈನಮೈಟ್, ಪವರ್ ಬ್ಯಾಂಕ್, ಎವರ್ ಯಂಗ್, ಚಿರಯುವಕ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ಫೈನ್. ಸರ್, 131ಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಜ್ಯೇಷ್ಠ ಪುತ್ರನಾದರೂ ಯಾವುದೇ ಹಮ್ಮು ಬೀಮಿಲ್ಲದೆ ಎಲ್ಲರೊಂದಿಗೆ ಇಷ್ಟು ಮುಗ್ಧತೆಯಿಂದ ಬೆರೀತೀರಾ ಸರ್? ಅದು ಹೇಗೆ ಸಾಧ್ಯ? ಹಂಬಲ್ನೆಸ್ಸು ತಮ್ಮಲ್ಲಿ ಏನು, ನಾನು ಎಲ್ಲರಾಗಿ ಮಾಮೂಲಿ ಮನುಷ್ಯನೇ. ಗ್ರೇಟ್ನೆಸ್ ಸರ್. ಹುಟ್ಟಬೇಕು ಇಲ್ಲ, ಯಾರೇ ಆಗಲಿ. ಇವಾಗ ಏನಂತೀವಿ, ಒಂದು ಸ್ಟಾರ್ಡಮೆಲ್ಲ ಪೊಸಿಷನ್ ಬರೋದು ನಾವು ಹೆಂಗೆ ಬರ್ತೀವಿ ಅಂದರೆ, ಫಸ್ಟು ನಾವು ಹುಟ್ಟಿದಾಗ ತಂದೆಯವ್ರು ಬೆಳೆಸೋ ರೀತಿ, ಮನೆ ಸಂಸ್ಕೃತಿ, ಕಲ್ಚರು. ಅದಾದಮೇಲೆ ನಾವು ಎಜುಕೇಷನ್ ಏನಂತ ಪಡಿತೀವಿ, ಮೇಸ್ಟ್ರುಗಳು ಹೇಳ್ತಾರೆ, ಸ್ನೇಹಿತರುಗಳು ಹೇಳ್ತಾರೆ. ಅದಾದಮೇಲೆ ಕಾಲೇಜ್ಗೆ ಹೋಗ್ತೀವಿ, ಪ್ರೊಫೆಸರ್ಗಳು ಹೇಳ್ತಾರೆ. ಆಮೇಲೆ ಬೇರೆ ಊರುಗಳು ವಿಸಿಟ್ ಮಾಡ್ತೀವಿ, ಅಲ್ಲಿ ಜನತೆ ಇರ್ಬೋದು, ಅಲ್ಲೊಂದು ಕಲ್ಚರ್ ಇರ್ಬೋದು. ಸೊ ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವೋ ಅಲ್ಲಲ್ಲಿ ನಾವು ಎಲ್ಲ ಹೊಂದ್ಕೊಳ್ಬೇಕು. ಇವಾಗ ನಾನು ಚೆನ್ನೈಲಿ ಹುಟ್ಟಿದೆ. ಚೆನ್ನೈಲಿ ಹುಟ್ಟಿದೆ. ಸೊ ಏನಾಗ್ತೀವಿ, ಇವಾಗ ಇಲ್ಲಿ ಬಂದವ್ರಲ್ಲ ನಾವು ಹೇಳಿರ್ತೀವಿ, ಬೇರೆ ಭಾಷೆಯವ್ರು ಬಂದವರೆಲ್ಲ, ನೀವು ಇಲ್ಲಿ ಸಂಪಾದನೆ ಮಾಡ್ತಿದ್ದೀರಾ, ಇಲ್ಲಿ ಒಂದು ಗಾಳಿ ನೀರು ಊಟ ಮಾಡ್ತಾ ಇದ್ದೀರಾ, ಸ್ವಲ್ಪ ಕನ್ನಡ ಕಲೀರಿ ಅಂತ ಕೃತಜ್ಞತೆ ಭಾವ. ಅದು ಒಂದು ಅದು ಅದು ದಟ್ ಇಸ್ ವಾಟ್ ವಿ ರೆಸ್ಪೆಕ್ಟ್ ಟು ದ ಸ್ಟೇಟ್. ಇವಾಗ ನಾನು ತಮಿಳ್ನಾಡಲ್ಲಿ ಹುಟ್ಟಿ, ನಾನು ಅಲ್ಲಿ ಓದಿ, ಅಲ್ಲಿ ಎಜುಕೇಷನ್ ಕೊಡ್ತು ನನಗೆ. ಅಲ್ಲಿ ಅಪ್ಪಾಜಿ ಶೂಟಿಂಗ್ಗಳು ನಡೀತಾ ಇತ್ತು, ಆಮೇಲೆ ಬೆಂಗಳೂರು ನಡೀತಾ ಇತ್ತು, ಇಲ್ಲೂ ನಡೀತಾ ಇತ್ತು. ಸೊ ಅಲ್ಲಿ ಕೊಡೋ ಊಟ, ಇಲ್ಲ ಎಜುಕೇಷನ್ ಆಗಲಿ, ನಾವು ಅದು ಕೃತಜ್ಞತೆಗೆ ನಾವು ಆ ಭಾಷೆ ಕಲ್ತಿದ್ದೀವಿ, ಆ ಭಾಷೆ ಮಾತಾಡ್ತೀವಿ. ಕಲೆಗೆ ಭಾಷೆ ಇಲ್ಲ, ಬೌಂಡ್ರಿ ಇಲ್ಲ. ಬೌಂಡ್ರಿ ಇಲ್ಲ. ಸೊ ನಾವು ಇಷ್ಟೇ ನಾವು ಕಲಿಯೋದು. ನಾವು ಮಾಮೂಲಿ ಮನುಷ್ಯನಾಗ ಎಲ್ಲ ಕಲ್ತೀವಿ. ನಾವು ಬಂದು ನಾವು ಫಸ್ಟ್ ಸ್ಟಾರಾಗಿ ಹುಟ್ಟಲಿಲ್ಲ. ಸೊ ಮಾಮೂಲಿ ಮನುಷ್ಯಾಗ ಸ್ಕೂಲು, ನಾವು ಬೇರೆಯವ್ರ ಥರ ಬಸ್ಲು ಹೋಗೋದೆಲ್ಲ ಬಂದು ನೆಕ್ಸ್ಟು ನಮಗೆ ಈ ಪ್ರೊಫೆಷನ್ ಬಂದಾಗ ಅಪ್ಪಾಜಿ ದಾರಿನೂ ಸ್ವಲ್ಪ ನಾವು ಮನೆ ಸಂಸ್ಕೃತಿ, ರಾಜ್ಕುಮಾರ್ ಸರ್ ಸಂಸ್ಕೃತಿ, ಅದು ತಾಯಿ ಬೆಳೆಸಿದ್ರಿ. ಎಸ್, ಅದು ಅಳವಡಿಸ್ಕೊಳೋದು ಅಷ್ಟೇ. ಅದು ಬಿಟ್ಟು ಇದ್ರಲ್ಲಿ ಏನು ಪಡ್ಕೊಂಡು ಹೋಗೋದು ಏನಿಲ್ಲ. ಮನುಷ್ಯ ಬರ್ಬೇಕಾದ್ರೆ ಹೆಂಗೆ ಬರ್ತಾನೆ, ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾನೆ. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಲ್ವಾ? ಸೊ ಆ ಇದಿರ್ಬೇಕಾದ್ರೆ ನಾವು ಏನು ಅಹಂ ತೋರಿಸಿ ಏನಾಗಬೇಕಾಗಿದೆ? ನಥಿಂಗ್. ನಾವು ಏನು ಅನ್ಸ್ಕೋಬೇಕಾಗಿತ್ತು? ಇಷ್ಟು ಸೂಪರ್ ಹಿಟ್ ಸಿನಿಮಾಗಳು ನೋಡಿದ್ದೀರಾ. ಯಾಕಂದ್ರೆ 130 ಸಿನಿಮಾಗಳನ್ನು ಒಬ್ರು ಜೀವಿತಾವಧಿಯಲ್ಲಿ ಸಿನಿಮಾ ಥಿಯೇಟರ್ ನೋಡೋದೇ ಬಹಳ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಇಷ್ಟು ಎಲ್ಲವನ್ನ ತಾವು ಹೈಯೆಸ್ಟ್ ಪೀಕ್